ಸರ್ಕಾರ ರಿಲೀಸ್ ಮಾಡ್ತು. ಅದು ಇಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಎರಡೆರಡು ಜಿಲ್ಲೆಗೆ ಪ್ರಾಯೋಗಿಕವಾಗಿ, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಮತ್ತೆ ಚಿತ್ರದುರ್ಗ, ಈ ಒಂದೆರಡು ಜಿಲ್ಲೆ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳನ್ನ ಆಯ್ಕೊಂಡು ಒಂದು ರಾಜ್ಯಕ್ಕೆ 2 ಜಿಲ್ಲೆ ಅಂತ ಮಾಡಿದೆ. ಇದರ ಸರ್ಕಾರದ ಮೂಲ ಉದ್ದೇಶ ತಾವೆಲ್ಲ ಏನೀಗ ಕೇಳ್ತಾ ಇದ್ದಾರೆ, ರೈತರಿಗೆ ನೀವು ಒಂದೆರಡು ವಿಷಯಗಳನ್ನ ರೈತರಿಗೆ ಯಾವುದೋ ಒಂದು ಭಾಗದಲ್ಲಿ ತೊಂದರೆ ಆಗಿ ತಗೊಂಡ್ಬಂದಿದ್ದಾರೆ. ಬಟ್ ಸರ್ಕಾರದ ಮೂಲ ಉದ್ದೇಶ ರೈತರಿಗೆ ತನ್ನ ಗೊಬ್ಬರವನ್ನ ತಾನು ತಗೊಳ್ಳುವಂತ ಅಧಿಕಾರನ ಕೊಡುವಂತ ಇದೆ. ಈಗ ಇದುವರೆಗೂ ಏನಾಗೋದು, ರೈತ ತಾನೇ ಹೋಗೋಣ ಗೊಬ್ಬರ ತಗೋಬೇಕಂತ ಹೋಗೋನು, ಅಂಗಡಿ ಮುಂದೆ ಕ್ಯೂ ನಿಂತ್ಕೊಳ್ಳೋನು, ಗೊಬ್ಬರ ಇರೋ ದಿನ ಗೊಬ್ಬರ ಕೊಡೋರು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋರು, ಇನ್ನು ಕೆಲವು ಟೈಮ್ ಇದ್ರು ಇಲ್ಲ ಅಂತ ಹೇಳೋರು. ಇದೆಲ್ಲ ತಾವೇ ನಮ್ಮ ರೈತ ಸಂಘಟನೆ ಕಂಪ್ಲೇಂಟ್ ಸುಮಾರು ಸತಿ ಮಾಡಿದಿರಿ, ಎಲ್ಲ ನಮ್ಮ ಇಲಾಖೆ ಗೊತ್ತಿರೋದೆ. ಇದ್ರು ಇಲ್ಲ ಅಂತಾರೆ ಸರ್, ಗೊಬ್ಬರ ನಾವು ನಿಂತ್ಕೊಂಡ್ರು ಕೊಡೋದಿಲ್ಲ, ನಾವು ಕೇಳಿದ ಗೊಬ್ಬರ ಕೊಡೋದಿಲ್ಲ, ನಾವೆಲ್ಲೋ ಯಾಕೆ ನಿಂತ್ಕೋಬೇಕು, ನಾವು ರೈತರು ಇಷ್ಟ, ನಾವು ನಮಗೂ 108 ಕೆಲಸ ಇರ್ತಾರೆ, ನಾವು ದಿನಗಟ್ಟಲೆ ನಿಂತ್ಕೊಳಕ್ಕಾಗಲ್ಲ ಅಂತೆಲ್ಲ ಪ್ರಶ್ನೆಗಳಿತ್ತು. ಆ ಒಂದನ್ನ ಸಾರ್ಟ್ ಔಟ್ ಮಾಡಕ್ಕೆ ಮತ್ತೆ ಇನ್ನೂ ಒಂದೇನಾಗೋದು, ಮೊದಲ ಗೊಬ್ಬರ ಅನಧಿಕೃತವಾಗಿ ಬರೀ ರೈತರು ತಗೋತಿರ್ಲಿಲ್ಲ, ತಾವು ತಪ್ಪು ತಿಳ್ಕೊಂಡಿದ್ದೀರಾ, ರೈತರೇ ತಗೋತಿರ್ಲಿಲ್ಲ, ಇದು ಅನಧಿಕೃತ ಕೈಗಾರಿಕೆಗಳು ಕೂಡ ಹೋಗೋದು. ಎಸ್ಪೆಷಲಿ ಯೂರಿಯಾ ಕೈಗಾರಿಕೆಗೆ ಜಾಸ್ತಿ ಹೋಗೋದು, ಅಂದ್ರೆ ಕಾಳ ಸಂತೆಯಲ್ಲಿ ಮಾರಾಟ ಆಗೋದು, ಅವೆಲ್ಲ ಆಗ್ತಾ ಇದ್ವು. ಇವೆಲ್ಲವನ್ನ ಮನಗಂಡು ಸರ್ಕಾರ ನಾನು ಕೊಡುವಂತ ಗೊಬ್ಬರ, ನಾನು ಅಷ್ಟು ದುಡ್ಡು ಖರ್ಚು ಮಾಡಿ ಕೊಡುವಂತ ಗೊಬ್ಬರ ರೈತನಿಗೆ ಹೋಗ್ಬೇಕು, ರೈತ ತನ್ನ ಅಧಿಕಾರನ ಚಲಾಯಿಸಿ ಆ ಗೊಬ್ಬರನ ತಗೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಆಪ್ನ ಮಾಡುತ್ತೆ. ಇದರಲ್ಲಿ ರೈತನಿಗೆ ಅನುಕೂಲ ಏನು, ಅವನು ತನಗೆ ಬೇಕಾದ ಗೊಬ್ಬರನ ಬುಕ್ ಮಾಡ್ಬೋದು. ಅವನೇನೆ ಬುಕ್ ಮಾಡಕ್ಕೆ ಏನ್ ಸಮಸ್ಯೆ ಅದನ್ನ ಮಾತಾಡೋಣ. ರೈತ ಅವನಿಗೆ ಬೇಕಾದ ಗೊಬ್ಬರನ ಬುಕ್ ಮಾಡ್ಕೋಬಹುದು. ನನಗೆ ಯೂರಿಯಾ ಬೇಕು 2 ಬ್ಯಾಗು, ನನಗೆ DAP 1 ಬ್ಯಾಗ್ ಬೇಕು, ನನಗೆ 20 ಬೇಕು, ನನಗೆ 17 ಬೇಕು. ಈ ತರ ಅವನು ಕೂತ್ಕೊಂಡು ಅಥವಾ ಅಲ್ಲಿ ಹೋಗಿ ತನ್ನ ಅಧಿಕಾರ ಚಲಾಯಿಸ್ಕೊಂಡು ಅವನು ಬುಕ್ ಮಾಡ್ಕೊಂಡು ತಗೊಂಡ್ಬರ್ಬೋದು. ಮೊದಲ ಆಗಿರ್ಲಿಲ್ಲ, ಅವನು ಇದ್ರೆ ಕೊಡೋಣ, ಅಂಗಡಿಯವರಿಗೆ ಅಧಿಕಾರ, ನಾನು ಕೊಡ್ತೀನಿ ಅಂದ್ರೆ ಕೊಡ್ತಾನೆ, ಕೆಲವರಿಗೆ ಕೊಡ್ತಾನೆ, ಕೆಲವರಿಗೆ ಕೊಡಲ್ಲ. ತಾವೇ ಹೇಳ್ತಿದ್ರಿ ಸರ್, ಯಾರೋ ಒಬ್ಬದ್ರೆ ಕೊಡ್ತಾನೆ ಸರ್, ನಾನು ಹೋದ್ರೆ ಕೊಡಲ್ಲ. ಹೌದಲ್ಲ, ಯಾರೋ ಒಬ್ಬದ್ರೆ ಕೊಡ್ತಾನೆ ಸರ್, ನಾನು ಹೋದ್ರೆ ಕೊಡಲ್ಲ. ಅವನಿಗೆ ಇಷ್ಟು ದುಡ್ಡು ತಗೊಂಡ್ಕೊಡ್ತಾನೆ, ಇಷ್ಟು ದುಡ್ಡು ಕೊಡಲ್ಲ. ಈಗ ನಾನು 300 ರೂಪಾಯಿ 250 ರೂಪಾಯಿ ಯೂರಿಯಾ ಇದೆ, 350 ಕೊಟ್ಟರೆ ಒಬ್ಬನಿಗೆ ಕೊಡ್ತಾನ, ಅವನು 200 ರೂಪಾಯಿ ಕೊಡ್ತಿರ್ಲಿಲ್ಲ. ಈಗ ಹಂಗಿಲ್ಲ. ಸೊ ನಿಮ್ಮ ಅಧಿಕಾರ, ಗೊಬ್ಬರ ಕಂಪ್ಲೀಟ್ ಬುಕ್ ಮಾಡೋದು ನಿಮ್ಮ ಅಧಿಕಾರ. ಆ ರೇಟ್ಸ್ ಕೂಡ ಅದರಲ್ಲೇ ಬರ್ತದೆ. ಸ್ಟಾಕು ಅವನ ಹತ್ರ ಮೊದಲು ಇತ್ತು ಇಲ್ಲ ಅನ್ನಂಗಿಲ್ಲ, ಅವನಲ್ಲೇ ತೋರಿಸುತ್ತೆ. ಈಗ ನಿಮ್ಗೆ ಇಂಥ ಗೊಬ್ಬರ ಬೇಕು, ನಾನು ಚಳಿಗಾಲ ಎಲ್ಲಿ ಗೊಬ್ಬರ ಇದೆ ಅಂದ್ರೆ ಅಲ್ಲಿ ಗೊಬ್ಬರ ಇಂಥ ಕಡೆ ಇದೆ ನೋಡಪ್ಪ, ಯೂರಿಯಾ ಇಂಥ ಅಂಗಡಿಲಿ ಇದೆ, DAP ಇಂಥ ಅಂಗಡಿಲಿ ಇದೆ, 10-20 ಇಂಥ ಅಂಗಡಿಲಿ ಇದೆ, ನಿನಗೆ ಯಾವ ಅಂಗಡಿ ಬೇಕೋ ಆ ಅಂಗಡಿಗೆ ಹೋಗಿ ತಗೋ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲಾ ತೊಂದರೆಗಳು ರೈತರಿಗೆ ಮೊದಲು ಸಿಗ್ತಿರ್ಲಿಲ್ಲ. ಅವ್ರಿಗೆ ಅದೇ ದುಡ್ಡಿತ್ತು, ಹೋಗ್ತಾ ಇದ್ರು, ಹೋಗಿ ಎಷ್ಟೊಂದು ಆಟೋಗಳು ವಾಪಸ್ ತಗೊಂಡ್ಬಂದಿದ್ದಾರೆ ರೈತರು. ಸೊ ಈಗ ಹಂಗಾಗ್ಬಾರ್ದು, ಅವನಿಗೆ ಅಶ್ಯೂರ್ಡ್ ಆಗಿ ನನಗೆ ಬೇಕಾಗಿರೋ ಗೊಬ್ಬರ ಇಂಥ ಕಡೆ ಇದೆ, ನಾನು ಹೋದ್ರೆ ನನಗೆ ಗೊಬ್ಬರ ಸಿಗ್ಬೇಕು. ನೀವು ಇದನ್ನ ಬುಕ್ ಮಾಡ್ಕೊಂಡು ಹೋಗಿ, ನಾನು ಗೊಬ್ಬರ ಬುಕ್ ಮಾಡ್ಕೊಂಡಿದ್ದು ರಿಸರ್ವ್, ನಿಮಗೆ ಅದು 3 ದಿನಗಳ ಕಾಲ ರಿಸರ್ವ್ ಇರ್ತದೆ. ನೀವು ಒಮ್ಮೆ ಬುಕ್ ಮಾಡಿ ಮುಂದಿನ 3 ದಿನಗಳ ಕಾಲ ನಿಮ್ಮ ಹೆಸರಿಗೆ ಗೊಬ್ಬರ ಇರ್ತದೆ, ಯಾರು ಕೊಡಂಗಿಲ್ಲ ಅವನು. ಆ ತರ ಅಧಿಕಾರನ ನಿಮಗೆ ಇದನ್ನು ಕೊಟ್ಟರು. ಓಕೆನಾ, ಇದು ಪ್ರಾಯೋಗಿಕವಾಗಿ ಯಾಕೆ ಶುರು ಮಾಡಿದೀವಿ, ನೋಡೋಣ, ರೈತರಿಗೆ ಅಧಿಕಾರ ಕೊಟ್ಟು ನೋಡೋಣ, ಅಲ್ಲಿ ಏನೇ ಸಮಸ್ಯೆಗಳು ಬರ್ತದೆ, ಸವಾಲುಗಳು ಬರ್ತದೆ ನೋಡೋಣ ಅಂತ ಕೊಟ್ಟಿದ್ದು. ಈಗ ನಾವೀಗ ಶುರುವಾಗಿ ಆಲ್ಮೋಸ್ಟ್ ಒಂದು 6 ಡೇಸ್ ಆಯ್ತು. ಈಗ ಸವಾಲುಗಳು ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಇದ್ವು, ಕೆಲವು ಅಂಗಡಿಗಳು ತೋರಿಸ್ತಿಲ್ಲ, ಕೆಲವು ನಮಗೆ ಬೇಕಾದ ಗೊಬ್ಬರ ತೋರಿಸ್ತಿದ್ದು ಯಾರೋ ಅಂದ್ರು, ನನಗೆ ಬೇಕಾದ ಗೊಬ್ಬರ ತೋರಿಸ್ತಿಲ್ಲ, ಕಾಂಪ್ಲೆಕ್ಸ್ ಬೇಕು ಕಾಂಪ್ಲೆಕ್ಸ್ ತೋರಿಸ್ತಿಲ್ಲ ಅಂತ. ಅದು ಕೂಡ ಸರಿ ಹೋಗಿದೆ. ಈಗ ಎಲ್ಲ ಅವನಿಗೆ ಬೇಕಾದ ಯೂರಿಯಾ, DAP, ಕಾಂಪ್ಲೆಕ್ಸ್ ಎಲ್ಲ ಸಿಗುತ್ತೆ, ಎಲ್ಲವೂ ತೋರಿಸುತ್ತೆ. ಈಗ ಅಲ್ಲಿ ಎಷ್ಟು ಸ್ಟಾಕ್ ಇದೆಯೋ ಅಷ್ಟು ಸ್ಟಾಕ್ ಲಭ್ಯತೆ ಸಿಗುತ್ತೆ. ಓಕೆನಾ, ಇನ್ನು ಒಂದು ಮತ್ತೆ ಮೊಬೈಲ್ ಇಲ್ಲ ಅನ್ನೋ ಒಂದು ವಿಷಯಕ್ಕೆ ನಾವು ರೈತರಿಗೆ ಕಷ್ಟ ಆಗ್ತಿದೆ ಅಂತ ನಾನು ಕೂಡ ಆಲ್ಮೋಸ್ಟ್ ಒಂದು ಸುಮಾರು 4 ದಿನದಿಂದ ಕನಿಷ್ಠ ಒಂದು 200-250 ಜನಕ್ಕೆ ನೇರವಾಗಿ ಮಾತಾಡ್ಬೇಕು ಇದ್ರ ಬಗ್ಗೆ. ನಾನು ಎಲ್ಲ ನಿಮ್ ನೀರಳ್ಳಿಗೂ ಬಂದಿದ್ದೀನಿ, ಎಲ್ಲಾ ಕಡೆ ಓಡಾಡಿದೀವಿ. ಹೋದಾಗ ಸಮಸ್ಯೆಗಳು, ಈಗ ರೈತರಿಗೆ ಬುಕ್ ಮಾಡಕ್ ಬರೋಣ ಅನ್ನೋದಕ್ಕೆ ಪರಿಹಾರ ಸಂಸ್ಥೆಯವರಿಗೆ, ಅಂಗಡಿಯವರಿಗೆ ಬುಕ್ ಮಾಡ್ಕೊಡಕ್ ಹೇಳ್ತದೆ. ಈಗ ಬುಕ್ ಮಾಡಕ್ಕೆ ನಂದೇ ಮೊಬೈಲ್ ಇರ್ಬೇಕು ಅಂತ ಇಲ್ಲ, ನನಗೆ ಏನ್ ಬೇಕು ಬುಕ್ ಮಾಡಕ್ ವೆರಿ ಬೇಸಿಕ್, ನಂದು ಭೂಮಿ ಇರ್ಬೇಕು. ಭೂಮಿ ಇರೋನಿಗೆ ಮಾತ್ರ, ಈಗ ನಿಮ್ ಗೊಬ್ಬರ ಮೊದಲು ಭೂಮಿ ಇಲ್ದಿರೋನು ತಗೊಂಡು ಹೋಗ್ತಿದ್ದ, ಈಗ ಭೂಮಿ ಇರೋನಿಗೆ ಮಾತ್ರ, ಯಾರ ಭೂಮಿ ಅವನಿಗೆ ಮಾತ್ರ ಅಧಿಕಾರ ರಸಗೊಬ್ಬರ ತಗೊಳೋದಕ್ಕೆ. ಓಕೆನಾ, ನಿಮ್ಗೆ ಭೂಮಿ ಇರ್ಬೇಕು ಮೊದಲು. ಆ ಭೂಮಿ ಇರೋದಕ್ಕೆ ನೀವು ಆಧಾರ್ ನಂಬರ್, ಈಗೆಲ್ಲ ಪಾಣಿಗಳು ಲಿಂಕ್ ಆಗಿದೆ, ತಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ನಮ್ಮ ಇಲಾಖೆ ವತಿಯಿಂದ ಫ್ರೂಟ್ಸ್ ಐಡಿ ಅಂತ FID ಅಂತ ಮಾಡ್ತಿದ್ವಿ. ನಿಮ್ಮ ಭೂಮಿನ ನೀವು FID ಸೇರ್ಸ್ಕೊಂಡಿರ್ಬೇಕು.